ಜೈ ಶ್ರೀರಾಮ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಗೌತಮ್ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗಿತ್ತು ವ್ಲಾಗ್ಸ್ ಎಲ್ಲ ಮಾಡಿ ಸ್ಟಾಪ್ ಮಾಡಿಬಿಟ್ಟಿದ್ವಿ. ಬಿಕಾಸ್ ಇದಕ್ಕೋಸ್ಕರನೇ ತುಂಬ ಪ್ಲಾನಿಂಗಲ್ಲಿ ಬ್ಯುಸಿ ಆಗಿಬಿಟ್ಟಿದ್ವಿ. ಎಷ್ಟು ಮೂರು ತಿಂಗಳಿಂದ ಪ್ಲಾನಿಂಗಲ್ಲಿ ಬ್ಯುಸಿ ಆಗಿದ್ದು. 3-4 ತಿಂಗಳಿಂದ ಬ್ಯುಸಿ ಆಗಿದ್ವಿ. ದುಬೈಗೆ ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಇವಾಗ ಆಗೋಯ್ತು. ಏನಾಗಿಲ್ಲ, ವಾರ ಆಯ್ತು ಫ್ರೆಂಡ್ಸ್. ರೂಮ್ ಎಲ್ಲ ಬುಕ್ ಮಾಡಿದ್ರು ದುಬೈಗೆ, ಎಲ್ಲ ರಿಫಂಡ್ ಆಯಿತು. ಫ್ಲೈಟ್ ಒಂದು ಬುಕ್ ಮಾಡಿರಲಿಲ್ಲ, ನಮ್ಮ ಅದೃಷ್ಟಕ್ಕೆ ರೂಮ್ ಬುಕ್ ಮಾಡಿದ್ದೆ ಸೇಫರ್ ಸೈಡ್ಗೆ. ದುಬೈಗೆ ಹೋಗೋಣ ಅಂತ ಡಿಸೆಂಬರ್ ಮಿಡ್ ವೀಕಲ್ಲಿ ಸ್ಟಾರ್ಟ್ ಮಾಡಿದವರು ಜನವರಿ ಮಿಡ್ ವೀಕಲ್ಲಿ ಏನೋ ವಾರು ಅಂತ ಗೊತ್ತಾಯಿತು. ನೆಕ್ಸ್ಟು ಈ ಕಡೆಗೆ ಶಿಫ್ಟ್ ಆದ್ವಿ. ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ ಇವಾಗ ಎಲ್ಲ ಹೋಗ್ತಾ ಇದ್ದೀವಿ ಅಂತ. ತಮಿಳಲ್ಲಿ ನೋಡಿರ್ತೀರಾ, TMS ತಮಿಳ್ ನೋಡಿರ್ತೀರಾ. ಇವಾಗ 3 ಕಂಟ್ರಿ ಕವರ್ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್. 3 ಕಂಟ್ರಿ ಕವರ್ ಮಾಡ್ಕೊಂಡು ಬರೋಣ. ಡಿಜಿಟಲಿ ನಮ್ಮ ಜೊತೆ ನೀವು ಕೂಡ ಬನ್ನಿ. ನಮ್ಮ ಅಣ್ಣ, ನಮ್ಮಮ್ಮ, ನಮ್ಮ ಪ್ರೇಮಮ್ಮ ಎಲ್ಲರೂ ಬಂದು ಡ್ರಾಪ್ ಹಾಕಿ. ನಮ್ಮಮ್ಮ ಲಾಸ್ಟ್ ಹತ್ಬಿಟ್ಟು ಒಂಥರ ಬೇಜಾರಾಗೋಯ್ತು ಫ್ರೆಂಡ್ಸ್. ನಮ್ಮಮ್ಮ ಅಳ್ತಾ ಇದ್ವಿ, ನಮಗೂ ಬೇಜಾರಾಗೋಯ್ತು. ಅದಾದ್ಮೇಲೆ ನಮ್ಮ ಹರ್ಷಣ್ಣನಂತೂ ತುಂಬ ಮಿಸ್ ಮಾಡ್ಕೊಳ್ತಿದ್ವಿ ಗೈಸ್. ಅಂದ್ರೆ ಏನಕ್ಕೆ ಅಂದ್ರೆ ಎಲ್ಲದಕ್ಕೂ ಬರ್ತಿದ್ದ ಅವನು, ಎಲ್ಲ ಪ್ರತಿಯೊಂದು ಸಣ್ಣ ಪುಟ್ಟ ಟ್ರಿಪ್ಗೂ ಬರ್ತಿದ್ವಿ. ಟ್ರಿಪ್ ಮಿಸ್ ಆದ, ರಿಯಲಿ ಮಿಸ್ ಈ ವರ್ಷ. ನಾನು ಸ್ವಂತ ಅಣ್ಣನ ಥರನೇ ನಾನಂತೂ ಅವ್ರನ್ನ ಟ್ರೀಟ್ ಮಾಡೋದು. ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ. ಈಗಲೂ ಕಣ್ಣಲ್ಲಿ ನೀರು ಬರ್ತಿದ್ದೆ ಅವ್ರನ್ನ ನೆನೆಸ್ಕೊಂಡ್ರೆ. ಬಟ್ ರೈಲ್ವೆ ಸ್ಟೇಷನಲ್ಲಿ ಸಖತ್ ಮಿಸ್ ಮಾಡ್ಕೊತಿದ್ದೀವಿ ಇಬ್ರು. ಏನಕ್ಕೆ ಈ ಜಾಗದಲ್ಲಿ ಎಲ್ಲರೂ ಹೋಗಿ ಬಂದಾಗ ಕೂರ್ತಿದ್ರೆ ಅವನು ಇದ್ರು ಅವರು. ಇವಾಗ ನಾವು ಸಿಂಧು ಅಕ್ಕರ ಮನೆಗೆ ಹೋಗ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆ ಫ್ರೆಂಡ್ಸ್ ಫ್ಲೈಟ್ ಇರೋದು. ಇವತ್ತು ಹೋಗಿ ನಮ್ಮ ಅತ್ತೆ ಮಗಳ ಮನೆ ಆರ್ಟ್ ಆಗಿ ನಾಳೆ ಬೆಳಿಗ್ಗೆಯಿಂದ ಹೋಗ್ತೀವಿ ಫ್ರೆಂಡ್ಸ್. ಬೆಂಗಳೂರಿಗೆ ಹೋಗಿ ಕಂಟಿನ್ಯೂ ಮಾಡ್ತೀವಿ. ಬನ್ನಿ ಫ್ರೆಂಡ್ಸ್, ಮನೆಗೆ ಹೋಗಿ ನಮ್ಮ ಅಕ್ಕನ ತೋರಿಸ್ತೀವಿ. ಬನ್ನಿ, ಬಾಯ್. ನಮ್ಮಮ್ಮ, ರಂಜರಣ್ಣ, ಅವರಮ್ಮ 3 ಜನ ಹೊರಟ ಫ್ರೆಂಡ್ಸ್. ರಂಜು ಏನೋ ಅಂದೆ, ಏನಂದಲ್ಲ ಫ್ರೆಂಡ್ಸ್. ಈ ಚನ್ನಪಟ್ಟಣದಿಂದ ಬೆಂಗಳೂರು ಬರೋಷ್ಟರಲ್ಲಿ ಬ್ಯಾಗ್ ದುಡ್ಡದೆ ಈ ಬ್ಯಾಗ್ ತುಂಬ ದುಡ್ಡು ಆಯ್ತಾ ತಗೋತಿರೋದು 1 ಲಕ್ಷ. ಇಲ್ಲಿ ಕೊಟ್ಟರು ದುಡ್ಡನ್ನ ಯಾವುದೋ ಪೇಪರ್ ಒಂದು ಎಸ್ಬಿಟ್ಟು ಕೋಡೆ ರೋಡ್ ಎಸ್ಬಿಟ್ಟಂತಾರೆ. ಭಯ ಅಲ್ವಾ ಗೈಸ್? ನನಗಂತೂ ಭಯ ಆಗ್ತಿದೆ. ಜೀವನದಲ್ಲಿ ಭಯ ಇರಬೇಕು, ಭಯ ಗುಂಡ್ಗಿಲಿರ್ಬೇಕು. ಆ ಗುಂಡ್ಗೆ ನಮ್ದೆಲ್ಲ ನಮ್ಮ ಎದುರುಗಡೆಯಿಂದ ಹೇಗಿರ್ಬೇಕು. ಜೀವನದಲ್ಲಿ ಭಯ ಇರಬೇಕು, ಭಯ ಗುಂಡ್ಗೆಲಿರ್ಬೇಕು. ಆದ್ರೆ ಆ ಗುಂಡ್ಗೆ ನಮ್ದಲ್ಲ, ನಮ್ ಎದುರುಗಡೆ ಇರೋಂದಾಗಿರ್ಬೇಕು. ಯಾಕೆ ಗೊತ್ತಾ ಗೈಸ್, ಎಂಟೈರ್ ಟ್ರಿಪ್ ಪ್ಲಾನ್ ಮಾಡಿರೋದು ನಾನು. ಒಂದು ಸ್ವಲ್ಪ ಮಿಸ್ಟೇಕ್ ಆದ್ರೂ ನನ್ನ ಮೇಲೆ ಬರೋದು, ಅದಕ್ಕೋಸ್ಕರ ಭಯ ಆಗ್ತಾ ಇರೋದು. ಇವರೇನು ಆರಾಮಾಗೆ ಮೊಬೈಲ್ ನೋಡ್ಕೊಂಡು ಕರ್ಕೊಂಡ್ತೀವಿ ಸುಮ್ಮನೆ. ಪುಕೆಟಲ್ಲಿ ಸಿಂಗಾಪುರ ಬೊಪ್ಪಳು ಬರಲ್ಲ, ಕರ್ಕೊಂಡ್ತೀವಿ ಸುಮ್ಮನೆ. ನೋಡು ಯಾರು ಕರ್ಕೊಡ್ತಾರೆ. ರಂಜು ಡೀಪ ಮಾಡ್ತಿದ್ಯಾ? ಸಿಂಧು ಅಕ್ಕ, ನಮ್ಮ ಅಕ್ಕನ ತೋರಿಸ್ತೀನಿ ಅಂದ್ರೆ ಬನ್ನಿ ಗೈಸ್. ಅವಾಗ ಅಲ್ಲೇ ಹೇಳ್ದು ನಮ್ಮ ಅಕ್ಕನ ತೋರಿಸ್ತೀವಿ ಬನ್ನಿ ಅಂತ. ನಾವು ಮರ್ತೇ ಬಿಟ್ಟಿದ್ದೀವಿ. ಫ್ರೆಂಡ್ಸ್, ಮನೆಗೆ ಬಂದು ಊಟ ಮಾಡಿನೇ ಮಲ್ಕೋಬೇಕು, ಬೆಳಿಗ್ಗೆ ಹೊರಡ್ಬೇಕು ಫ್ರೆಂಡ್ಸ್. ಅದಕ್ಕೆ ಈ ಸರಿ ಮಾಡಬೇಕು ಅಂತ 1 ಅವರ್ ಮಾತುಕತೆ ಕೂತ್ಕೊಂಡು 2 ಅವರಿಂದ ಕೂತಂಗೆ ಕೂತಿದ್ದೀವಿ. ಮನಿಕವ ಅಂತ 11 ಗಂಟೆ ಆಯಿತು ಫ್ರೆಂಡ್ಸ್. ಬೆಳೆ ಏರ್ಪೋರ್ಟ್ಗೆ ಹೋಗಿ ಸಿಗೋಣ ಬನ್ನಿ. ಜೈ ಶ್ರೀರಾಮ್. ರಜಿತ್ ಅವರೇ, ಎಲ್ಲಿ ಬಂದಿದ್ದೀರಾ? ಟರ್ಮಿನಲ್ 2 ಗೈಸ್. ತುಂಬಾ ಎಕ್ಸೈಟೆಡ್, ಬರಬೇಕು ಅಂತ ಫೈನಲಿ ಬಂದ್ಬಿಟ್ವಿ. ಹೆಂಗೋ ಇಷ್ಟು ಬರೋಷ್ಟು 6 ಗಂಟೆ ಆಗೋಯ್ತದೆ. ಲೈಟ್ ಎಲ್ಲ ಆಫ್ ಮಾಡ್ತಾರೆ, ನೈಟ್ ವ್ಯೂ ನೋಡೋಕ್ಕಾಗಲ್ಲ ಅನ್ಕೊಂಡ್ವಿ. ಬಟ್ ಬೇಗ 5:30ಗೆ ಬಂದ್ಬಿಟ್ವಿ. ತೋರ್ಸೋಣ ಟರ್ಮಿನಲ್ 2 ನಮ್ಮ ಸಬ್ಸ್ಕ್ರೈಬರ್ನು ಆಲ್ಮೋಸ್ಟ್ ನೋಡಿರ್ತೀರ. ನಮ್ಗೆ ಎಷ್ಟು ಸಿಂಪಲ್ ಆಗಿ ರೆಡಿಯಾಗಿ ಬಂದಿದ್ಯಾ ನೋಡಿ. ಟರ್ಮಿನಲ್ 2 ಔಟ್ಸೈಡ್. ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗೋಣ ಫ್ರೆಂಡ್ಸ್. ಆ್ಯಕ್ಚುಲಿ ಡಿಜಿ ಹತ್ರ ಒಂದ್ಸರಿ ಒರಿಸ್ಸಾಗೆ ಹೋದಾಗ ಹೇಳಿದ್ವಲ್ಲ, ಡೊಮೆಸ್ಟಿಕ್ಗೆ ಮಾತ್ರ ನಾವು ಡಿಜಿ ಹತ್ರ ಯೂಸ್ ಮಾಡಿ ಬೋರ್ಡಿಂಗ್ ಪಾಸ್ನ ಆ್ಯಡ್ ಮಾಡಿ ಬರೋದಕ್ಕಾಗೋದು. ಇಂಟರ್ನ್ಯಾಷನಲ್ಗೆ ಡಿಜಿ ಹತ್ರ ಓಕೆ ಲೈಕ್ ಲಾಗಿನ್ ಆಗ್ಬೋದು, ಬಟ್ ಪಾಸ್ಪೋರ್ಟ್ ತೋರಿಸಲೇಬೇಕು, ಮ್ಯಾಂಡಿಟರಿ. ಪಾಸ್ಪೋರ್ಟ್ ತೋರಿಸಬೇಕು ಫ್ರೆಂಡ್ಸ್. ಹೌದು, ಪಾಸ್ಪೋರ್ಟ್ ತೋರಿಸಿ ನೆಕ್ಸ್ಟು ನಮ್ಮದು ಟಿಕೆಟ್ ತೋರಿಸಿ ಅಲ್ಲಿ QR ಕೋಡ್ ಇರುತ್ತೆ, ಅದು ಸ್ಕ್ಯಾನ್ ಮಾಡಿದ್ಮೇಲೆ ನಮ್ಮ ಒಳಗಡೆ ಬಿಡೋದು. ಇನ್ನು 3 to 4 months ಅಂತೆ. ಡಿಜಿ ಹತ್ರದಲ್ಲೂ ಕೂಡ ಪಾಸ್ಪೋರ್ಟ್ ಎಲ್ಲ ಅಪ್ಡೇಟ್ ಮಾಡಿ ಡೈರೆಕ್ಟ್ ಸ್ಕ್ಯಾನ್ ಮಾಡಿ ಬರೋ ಥರ ಆಪ್ಷನ್ನು ಇವಾಗ ಪ್ರೋಸೆಸ್ ಆಗ್ತಿದೆಯಂತೆ. ನೋಡೋಣ ಬಿಡಿ ಆಗತ್ತಾ ಇಲ್ವಾ ಅಂತ. ಫ್ರೆಂಡ್ಸ್, ಒಳಗಡೆ ಬಂದು ಯಾವ ಥರ ಇದೆ ರಂಜು, ಎಲ್ಲಿ ಹೋಗ್ತಿದ್ಯಾ?
ವಿಡಿಯೋ ಮಾಡೋಕ್ಕೆ ಲೊಕೇಶನ್ ನೋಡ್ತಾ ಇದೀಯಾ? ಫುಲ್ಲು ಬ್ಯಾಂಬೋ ಫ್ರೆಂಡ್ಸ್. ನೋಡಿ ಉಡ್ಡು ಫ್ರೆಂಡ್ಸ್. ಏರ್ಪೋರ್ಟ್ಗೆ ಎಷ್ಟು ಬಂದರೆ ಟೈಮು? 5:30. ಈಗ ಟೈಮ್ ಎಷ್ಟು? 6:32. 1 ಅವರು, 1 ರೀಲ್ಸು, ನನ್ನೊಂದು ಸಿಂಗಲ್ ವಿಡಿಯೋ, ಇಬ್ರದ್ದು ಪೇರ್ ಫೋಟೋ. ವಿಡಿಯೋ ಏನೇನು ತಲೆ ತಿಂತ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಫ್ರೆಂಡ್ಸ್ 5:30 ಬಂದು ಟೈಮ್ ಈಗ 6:32. 1 ಅವರ್ 1 ರೀಲ್ಸು ಫೋಟೋಗೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಗೈಸ್ ಇವಾಗ ಹೋಗ್ಬಿಟ್ಟು ಚೆಕ್ ಇನ್ ಆಗಿ ಲೈಕ್ ಬ್ಯಾಗ್ ಎಲ್ಲ ಚೆಕ್ ಇನ್, ಸೆಕ್ಯೂರಿಟಿ ಚೆಕ್ ಇನ್ ಎಲ್ಲ ಮುಗಿಸಿ ಇಮಿಗ್ರೇಷನ್ ಮುಗಿಸ್ಬೇಕು. ಫಸ್ಟು ಇಮಿಗ್ರೇಷನ್ ಮುಗಿಸಿ ಮೀಟ್ ಆಗ್ತೀವಿ. ಅಂತಾರಾಷ್ಟ್ರೀಯ ನಿರ್ಗಮನಗಳು. ಗೈಸ್ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡ್ಕೊಂಡ್ವಿ. ಮೇನ್ ಥಿಂಗ್ ಇಮಿಗ್ರೇಷನ್ಗೆ ಹೋಗ್ತಿದ್ದೀವಿ. ಬನ್ನಿ ಇಮಿಗ್ರೇಷನ್ ಆದ್ಮೇಲೆ ಮೀಟ್ ಆಗ್ತೀವಿ, ನಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀವಿ. ಆಯಿತು, ವಿಡಿಯೋ ಮಾಡಲ್ಲ. ಅಲ್ಲಿ ಏನು ಕೇಳ್ತಾರೆ ನಾನು ಉತ್ತರ ಕೊಡ್ತೀನಿ. ನಿಮ್ಗೆ ಗೊತ್ತಾಗುತ್ತೆ. ಬರೀ ಇಂಥದೆಯಾ? ಏನು ಮೇಡಮ್ ಈ ಥರ ಸ್ಮೈಲ್ ಮಾಡ್ತಿದ್ದೀರಾ? ಗೈಸ್ ಈಗ ಇಮಿಗ್ರೇಷನ್ ಆಯ್ತಾ? ಇಮಿಗ್ರೇಷನ್ ಆಯ್ತು, ರಶ್ ಇರಲಿಲ್ಲ. ಓಪನ್ ದ ಕವರ್. ಫ್ರೆಂಡ್ಸ್ ಏನು ಗೊತ್ತಾ ಹೇಳ್ತೀರಿ, ನನ್ಗೆ ಹೇಳ್ತಿದ್ರು ಇಮಿಗ್ರೇಷನ್ ಸಕ್ಕಷ್ಟು ಇಟ್ಟಿರ್ತದೆ, ಸ್ಮೈಲ್ ಮಾಡಂಗಿಲ್ಲ, ಅಲ್ಲಿ ಬಿಡಂಗಿಲ್ಲ ಅಂತ. ಈಗ ಪ್ಯಾಕೆಟ್ ಕೊಟ್ಟರು, ಮೇಡಮ್ ರಿಮೂವ್ ದ ಕವರ್ ಮೇಡಮ್ ಅವರು. ಏನು ಅಂದಿಲ್ಲ. ಅದಾದ್ಮೇಲೆ ಏನಿಲ್ಲ, ಏನು ಯಾವ ಪರ್ಪಸ್ಗೆ ಹೋಗ್ತಾ ಇದ್ದೀರಾ ಅಂತಂದ್ರು ಟೂರಿಸಮ್ ಅಂತ ಹೇಳಿದ್ವಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂದ್ರೆ ಪುಕೆಟ್. 2 ಕ್ವಶನ್ ಕೇಳಿದ್ದು. ತುಂಬ ಸ್ಮೂತ್ ಆಗಾಯ್ತು ಇಮಿಗ್ರೇಷನ್ನು. ನಾವು ಮೊಬೈಲಲ್ಲಿ ನೋಡ್ದಂಗೆಲ್ಲ ಏನು ಎದ್ರಿಕೊಂಡು ಬಂದ್ಬಿಟ್ಟಿದ್ವಿ. ಏನಾಗಿಲ್ಲ, ಬಟ್ ಅಷ್ಟೊಂದು ರಶ್ ಇರಲಿಲ್ಲ. ನೋಡಿ ಫಸ್ಟ್ ಸ್ಟ್ಯಾಂಪ್ ಡಿಪಾರ್ಚರ್ ಸ್ಟ್ಯಾಂಪ್, ಪುಕೆಟಲ್ಲಿ ಸ್ಟ್ಯಾಂಪ್ ಮಾಡ್ಕೊಬೇಕು. ಬೇಗ 3 ಸ್ಟ್ಯಾಂಪ್ಸ್ ಫುಲ್ ಆಗಲಿ, ಅದೆಲ್ಲ ಫುಲ್ ಪಾಸ್ಪೋರ್ಟೇ ಫುಲ್ ಆಗಲಿ. ಬನ್ನಿ ನಿಮ್ಮ ಅನುಗ್ರಹ, ಭಗವಂತನ ಅನುಗ್ರಹ ಇಬ್ರು ಇದ್ರೆ ಆಯ್ತದೆ. ಈ ಕಡೆ ಬನ್ನಿ. ಇನ್ನೆಷ್ಟಲ್ಲಿ ಮೇಡಮ್ ಈಗ? ಸೆಕ್ಯೂರಿಟಿ ಚೆಕ್. ನಾನು ಗೊತ್ತೋ ಸುಮ್ಮನೆ ಕೇಳಿದೆ, ನಿಂಗೆ ಗೊತ್ತಾಯ್ತಾ ಇಲ್ವಾ ಅಂತ. ಬರೀ ಇಡವೆ ಗೈಸ್ ಇವರು. ಏನು ಗೊತ್ತಾ ಗೈಸ್, ಇಲ್ಲಿ ಬಂದ್ಮೇಲೆ ಅಲ್ಲಿ ಆಫೀಸರ್ ತಿರುಗಿ ನೋಡ್ತಾ ಇದ್ರು. ಏನಪ್ಪ ಹುಡುಗ ಸ್ಮಾರ್ಟ್ ಆಗಿರೋಣ ಅಂತ ನೋಡ್ತಾ ಇರೋದು. ಯಾವ ಒಂದೇ ಲೊಕೇಶನ್ ಅಷ್ಟೊಂದಿಂದ ವಿಡಿಯೋ ಫೋಟೋ ಉತ್ತಾ ಇದ್ದೋ. ಇಲ್ಲಿ ನೋಡಿ ಲೊಕೇಶನ್ ಯಾವ ಥರ ಇದೆ. ವಾವ್, ಚೆನ್ನಾಗೈತಲ್ವಾ? ಏನು ಶಾಪ್ ಇದು? ಬ್ಯೂಟಿ ಫ್ರೀ ಶಾಪ್ಸ್. ಹೌದಾ ರಂಜು, ನಾನು ನಿನ್ ಕೊಡ್ಸು, ನೀನು ನಾನು ಕೊಡಿಸ್ತೀನಿ. ಎಣ್ಣೆ ಬೇಕು ಅಣ್ಣ. ಇದೆಲ್ಲ ನಮ್ಮ ಫ್ರೆಂಡ್ಸ್ ಅಲ್ಲ. ಆ ಕಡೆ ತೋರಿಸು. ಮೇಕಪ್ ಇದೆಲ್ಲ ನಿಮ್ಮ ಫ್ರೆಂಡ್ಸು, ಇದೆಲ್ಲ ನಮ್ಮ ಫ್ರೆಂಡ್ ಪಾಯಿಂಟ್ಸ್. ನಿಮ್ಮ ಫ್ರೆಂಡ್ ಫ್ರೆಂಡ್ಸ್ ಇದೆಲ್ಲ. ರಂಜು ಹತ್ರಕ್ಕೆ ಹೋಗ್ಬಿಡು, ಆನೆ ಕೂತ್ಬಿಡೋದು. ಮಾಡ್ತದ ಬಾ. ಕಣ್ಣು ಕೂಡ ನೋಡು, ಬ್ಲಿಂಕ್ ಮಾಡ್ತಿದ್ದ. ರಂಜು ಎಲ್ಲಿ ಕೆಳಗಡೆ ಹೋಗ್ತಿದ್ಯಾ? C10 ಫ್ರೆಂಡ್ಸ್. ಏರ್ಪೋರ್ಟ್ ಅಲ್ಟಿಮೇಟ್ ಆಗಿದೆ ಫ್ರೆಂಡ್ಸ್, ಸೂಪರ್ ಆಗಿದೆ ಏರ್ಪೋರ್ಟು. ತುಂಬ ಚೆನ್ನಾಗಿದೆ ಅಂತ ಅಲ್ವಾ? ಫಾರಿನ್ ಏರ್ಪೋರ್ಟ್ ಇರೋ ಥರ. ರಂಜು ನೀನೇ ಫಸ್ಟ್ ಬೋರ್ಡಿಂಗು ಇಡೀ ಫ್ಲೈಟ್ಗೆ. ನೀನೇ ಫಸ್ಟ್ ಬೋರ್ಡಿಂಗು, ನೀನೇ ಫಸ್ಟ್ ಬಸ್ಸು, ನೀನೇ ಫ್ಲೈಟ್, ನೀನೇ ಫಸ್ಟ್ ಹತ್ತು. ಕೂತ್ಕೋ. ಹ್ಯಾಪಿನಾ? ಹ್ಯಾಪಿ, ಎಕ್ಸೈಟೆಡ್. ಲೈಫಲ್ಲಿ ಹ್ಯಾಪಿ ಆಗಿರಬೇಕು ಅಂದರೆ ಅವಾಗ ಔಟ್ ಆಫ್ ಸ್ಟೇಷನ್ ಅಂತ ಇರಬೇಕು, ರಿಲೀಫ್ ಆಯ್ತದೆ. ಫ್ರೆಂಡ್ಸ್ ನೋಡಿ ಫ್ಲೈಟ್ ಯಾವ ಥರ ನಿಂತಿದೆ, ಬಸ್ ಕೊಡ್ತಾರ. ಏರ್ ಇಂಡಿಯಾ ಎಕ್ಸ್ಪ್ರೆಸ್, ಇಂಡಿಗೋ, ಏರ್ ಇಂಡಿಯಾ. ಆಕಾಶ ಎಲ್ಲಿದೆ? ಫ್ರೆಂಡ್ಸ್ ನನಗೆ ಹೋಗೋಣ ಏನೋ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಟಾರ್ಟ್ ಮಾಡಿದ್ದಾಳೆ. ನಿಂತಿದ್ದವೇನೆ. ಬಂದು ಬಸ್ಸಿನ ಓಪನ್ ಆಗಿಲ್ಲ. ಬಸ್ ಡೋರ್ ಓಪನ್ ಆದ ತಕ್ಷಣ ಹೋಗಿ ಹತ್ಕೋಬೇಕು ಫ್ರೆಂಡ್ಸ್. ರಂಜು ಫೈನಲಿ ಫ್ರೆಂಡ್ಸ್ ಅಂದರೆ ಯಾರೋ ಒಬ್ರು ಹ್ಯಾಂಡಿಕ್ಯಾಪ್ಟ್ ಇದ್ರು, ಅವ್ರು ಫಸ್ಟ್ ಬಿಟ್ರು. ಬಾಯ್ ಬಾಯ್ ಬೆಂಗಳೂರು. ಗುಡ್ ಮಾರ್ನಿಂಗ್.
ಫ್ರೆಂಡ್ಸ್ ಫ್ಲೈಟ್ ರಂಜು ಹೊಡ್ತಾ ಫ್ಲೈಟು 9:25 4 ಅವರು ಏನು ಮಾಡ್ತೀರಾ ನನಗಂತೂ ಒಳ್ಳೆ ಇದ್ದೆ ಗೊತ್ತಾ ಫ್ರೆಂಡ್ಸ್ ರಂಜು ನನ್ನ ಕಾರಲ್ಲಿ 70 ಹೋದ್ರೆ ಈಗ ಸ್ಪೀಡ್ ಅಂತ ಹೇಳಿದ್ರೆ ಈ ನೋಡಿ 2,000-3,000 ಕಿಲೋಮೀಟರ್ ಸ್ಪೀಡಲ್ಲಿ ಹೋಯ್ತು ನೀವು ಈ 100% ಸ್ಪೀಡ್ ಲಿಮಿಟ್ ಚೆಕ್ ಮಾಡಿ ಭಯ ಪಡಬೇಡ ಭಯ ಒರಿಸ್ಸಾದಲ್ಲಿ ಏನಿಬ್ರು ಸೇರ್ಕೊಂಡು ಅಡ್ಡಾಡ್ಸೋಣ ಆಯ್ತು ಆಲ್ರೆಡಿ ಇನ್ನೂ ಟೇಕಪ್ ಆಗಿಲ್ಲ ಬಾಯ್ ಬೆಂಗಳೂರು ನನಗೇನೂ ಆಯ್ತಲ್ಲ ಇವಾಗ ಚೆಕ್ ಮಾಡಿ ಸ್ಪೀಡ 2,000-3,000 ಸ್ಪೀಡಲ್ಲಿ ಹೋಗ್ತಾ ಇತ್ತು ಈಗ ಆಯ್ತು ನೋಡಿ ಟೇಕಪ್ ಬಾಯ್ ಬೆಂಗಳೂರು ಟ್ರೈನಾ ಬಸ್ಸಾ ಕಾರ ಏನು ಹೋಯ್ತವ್ರೆ ಬರ್ತಾವ್ರೆ ಓಡಾಡ್ತಾವ್ರೆ ಎಲ್ಲ 2 ಅವರ್ಸ್ ಗಂಟೆ ಫ್ರೆಂಡ್ಸ್ ಸೈಲೆಂಟಾಗಿದ್ರು ಫ್ಲೈಟಲ್ಲಿ ಎಲ್ಲ ಆಕ್ಟಿವ್ ಆಗಿಬಿಟ್ರು ಯಾಕೆ ಹೊಟ್ಟೆ ಕಾವು ಅಂತೇನೋ ಎಲ್ಲ ಆಕ್ಟಿವ್ ಆಗೋಯ್ತು ಮೇಡಮ್ ಹೊಟ್ಟೆ ತಿಂದರೆ ಬಾಕ್ಸಲ್ಲಿ ಕ್ಯಾರಿ ಮಾಡ್ಕೊಂಡು ತಿಂತಿದ್ದಾರೆ ಇಂಡಿಯನ್ ಫುಡ್ಡು ಈ ಫುಡ್ಡ ಎಷ್ಟು ಮಿಸ್ ಮಾಡ್ಕೋತೀವಿ ನೋಡಿ ಬಾಬಾ ನೋಡಿ ಫ್ರೆಂಡ್ಸ್ ಹೆಂಗೆ ಮಟ್ಟೋತಿ ನಾನು ನೋಡ್ತಾರೆ ಓದ್ತಾರೆ ಬ್ಯಾಗ್ ತೆಗಿತಾರೆ ಓದ್ತಾರೆ ಅಯ್ಯೋ ಫ್ರೆಂಡ್ಸ್ ನೋಡಿ ಫ್ಲೈಟ್ ಹೋಗ್ಬೇಕು ತಗೊಳ್ಳಿ ರಂಜು ಬರ್ಬೇಕು ತಾನೆ ಫ್ರೆಂಡ್ಸ್ ಪುಕೆಟ್ ಬಂದ್ವಿ ಇಮಿಗ್ರೇಷನ್ ಇಲ್ವಾ ಇನ್ನು ಇಮಿಗ್ರೇಷನ್ ಇಲ್ಲ ಅಂತಿದ್ದಾರೆ ಇಂಡಿಯಾದವ್ರಿಗೇನೋ ವೀಸಾ ಫ್ರೀ ಅಂತಲ್ಲ ವೀಸಾ ಇಲ್ವಲ್ಲ ಇಮಿಗ್ರೇಷನ್ ಇಲ್ಲ ಅಂತಿದ್ದಾರೆ ನೋಡಬೇಕು ಸಿಮ್ ತೊಗೊಂಡ್ವಿ AIS ಸಿಮ್ ತೊಗೊಂಡ್ವಿ AIS ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಾನು ರಿಸರ್ಚ್ ಮಾಡಿದ್ದೆ 400 ಥಾಯ್ ಬಾತು 8 days ಅನ್ಲಿಮಿಟೆಡ್ ಡೇಟಾ ಇವ್ರು ಹೇಳಿದ್ದು ಇಂಡಿಯಾ ಕಾಲ್ ಮಾಡಬೇಕು ಅಂದರೆ 30 ನಿಮಿಷ ಮಾತ್ರ ಅಷ್ಟೇ ಅಂತೆ 8 ಡೇಸ್ಗೂ ಸೇರಿ ಹೌದು ವಾಟ್ಸಪ್ಪು ಅನ್ಲಿಮಿಟೆಡ್ ಕಾಲು ವೈಫೈ ಹಾಕೊಂಡು ನೀವು ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿ ನಾವು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಇಮಿಗ್ರೇಷನ್ ಮಾಡಲ್ಲ ಅಂದ್ಕೊಂಡಿದ್ದು ಮತ್ತೆ ಮುಂದೆ ಬಂದ ಮೇಲೆ ಯಾರು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟರು ಆ್ಯಕ್ಚುಲಿ ಇಮಿಗ್ರೇಷನ್ ಮಾಡಲೇಬೇಕು ಇವಾಗ ಇಮಿಗ್ರೇಷನ್ ಪ್ರೋಸೆಸ್ ಎಲ್ಲ ಮುಗಿತು ಪಾಸ್ಪೋರ್ಟಿಗೆ ಸ್ಟ್ಯಾಂಪ್ ಎಲ್ಲ ಹಾಕ್ಬಿಟ್ಟು ಇವಾಗ ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ತಾಯಿದ್ದೀವಿ ಬನ್ನಿ ಹೋಗೋಣ ಪುಕೆಟ್ ಏರ್ಪೋರ್ಟು ಲಾಸ್ಟ್ ಇದೆ ಬೆಲ್ಟ್ ನಂಬರ್ 1 ಫ್ರೆಂಡ್ಸ್ ಫುಲ್ ಹೊರಗಡೆ ಬಂದ್ವಿ ಎನ್ಕ್ವೈರಿ ಮಾಡ್ತಿದ್ದಾಳೆ ಫ್ರೆಂಡ್ಸ್ ನೋಡಿ ನಮ್ಮ ಕರ್ನಾಟಕ ಇಂಡಿಯಾದಲ್ಲಿ ಟೈಮಿನು ಅಲ್ಲಿ ನಾ ಈಗ ವರ್ಷ ಫೋನ್ ಮಾಡಿದ್ದ ಇಲ್ಲಿ ನನಗೆ ಆಲ್ರೆಡಿ 3:45 ತೋರಿಸಿದೆ ಅಲ್ಲಿಂದ 1:45 2 ಗಂಟೆನ ತೋರಿಸಿದ್ದೆ ಅಲ್ಲಿಗೂ ಇಲ್ಲಿಗೂ 1:45 ಅವರ್ ವೇರಿಯೇಷನ್ ಇದೆ ಟೈಮಿಂಗ್ಸು ಆಟೋಮೆಟಿಕ್ ಮೊಬೈಲಲ್ಲೂ ಚೇಂಜ್ ಆಯಿತು ಟೈಮಿಂಗ್ಸು ಫ್ರೆಂಡ್ಸ್ ಗ್ರ್ಯಾಬಲ್ಲಿ ಬುಕ್ ಮಾಡ್ಕೊಳೋ ಅಂದ್ಕೊಂಡು ಅಲ್ಲಿ 779 ತೋರಿಸಾಯಿತು ಕೌಂಟ್ರ್ ಇತ್ತು ಅಲ್ಲೇ ಹೋಗಿ ವಿಚಾರಿಸಿ 800 ಬಾತು ಅಂದರು ಅದಕ್ಕೆ ಅದನ್ನೇ ಬುಕ್ ಮಾಡಿಕೊಂಡು ಕಾರು ಬಂತು ಗ್ರ್ಯಾಬಲ್ಲಿ ಚೆಕ್ ಮಾಡಿದೆ ಅಪ್ಡೇಟ್ ಮಾಡಿದ್ದೀನಿ ಮಾಡಿದ್ಯಾ ಸೇಮ್ ಅವ್ರು ಮಾಡಿದ್ರಲ್ಲ ಹಂಗೇನೆ ಒಂದು 10 ಬಾತು ವೇರಿಯೇಷನ್ ಬಂತು 30 ರೂಪಾಯಲ್ಲಿ ಏನು ನೋಡೋದು ಅಂದ್ಬಿಟ್ಟು ಬುಕ್ ಮಾಡ್ಕೊಂಡು ಫ್ರೆಂಡ್ಸ್ ಮಾಡ್ಕೊಂಡ್ವಿ ಏರ್ಪೋರ್ಟಲ್ಲಿ ಎಷ್ಟು ಲೊಕೇಶನ್ ರೂಮ್ ಹತ್ರ ಹೋಗೋಣ ಬನ್ನಿ ಬೈ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಡೆಸ್ಟಿನಿ ರೀಚ್ ಆದ್ವಿ ರೂಮ್ ಹತ್ರ ಬಂದ್ವಿ ನಾವು ಮಾಡಿರೋ ರೂಮ್ ಬಂದು ಪಟಾಂಗ್ ಸೋಷಿಯಲ್ ಹೋಟೆಲ್ ಅಂಡ್ ರೆಸ್ಟೋರೆಂಟ್ ರೂಮ್ ಹಿಂದೆ ಇದೆ ಫ್ರೆಂಟಾ ರೂಮ್ ಹಿಂದೆ ಹಿಂದೆ ಬ್ಯಾಕ್ ಸೈಡಾ ಬ್ಯಾಕ್ ಸೈಡ್ ಫ್ರೆಂಡ್ಸ್ ರೂಮ್ ರೀಚ್ ಏನಕ್ಕೆ ಇಷ್ಟು ಬೇಗ ಸಿಕ್ತು ಅಂದರೆ ನಾವು ಆಲ್ರೆಡಿ ಅಮೌಂಟ್ ಕಟ್ಟಿ ಕ್ರೆಡಿಟ್ ಕಾರ್ಡಲ್ಲೇ ರೂಮ್ ಬುಕ್ ಮಾಡಿದ್ದೋ ಈಗ ಬಂದು ಫ್ರೆಶ್ ಅಪ್ ಆಗಿ ಎಲ್ಲ ಹೋಗ್ಬೇಕು ಬಂದ್ರೆ ಹೇಳ್ತೀನಿ ಎಲ್ಲ ಹೋಗ್ಬೇಕು ಅಂತ ಎಲ್ಲಿ ಹೋಗ್ಬೇಕು ಫ್ರೆಶ್ ಅಪ್ ಆಗಿ ಪಟಾಂಗ್ ಬೀಚ್ ಮತ್ತೆ ಬಾಂಗ್ಲಾ ಸ್ಟ್ರೀಟ್ ನೈಟ್ ಮಾರ್ಕೆಟ್ ತುಂಬಾ ಚೆನ್ನಾಗಿರುತ್ತೆ ಬ್ಯಾಡ್ ಬಾಯ್ ಗೋಸ್ ಟು ಬ್ಯಾಂಕಾಕ್ ಅಲ್ಲಿಗೆ ಹೋಗ್ಬೇಕು ರೂಮ್ ಬಂದು ನಾನು ಅಗೋಡಾ ಥ್ರೂ ಮೊದಲೇ ಬುಕ್ ಮಾಡ್ಕೊಂಡಿದ್ದೆ 1 month ಮುಂಚೆನೆ
ಸೊ ಎಲ್ಲ ಅಮೌಂಟ್ ಎಲ್ಲ ಮೊದಲೇ ಪೇ ಮಾಡಿಬಿಟ್ಟಿದ್ದೀನಿ. ಸೊ ಅದಕ್ಕೆ ಬೇಗ ಚೆಕ್ ಇನ್ ಆಯಿತು. ಬಂದ ತಕ್ಷಣ ಅವರೇ ಲಗೇಜ್ ಮೇಲ್ಗಡೆ ತಗೊಬಂದು ಕೀ ಕೊಟ್ಟರು. ಸರ್ವಿಸ್ ಚೆನ್ನಾಗಿ ಕೊಟ್ಟರು. ನೆಕ್ಸ್ಟ್ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗಿಂದ ನಾನು ಲೈಕ್ ಅಂದರೆ ಪುಕೆಟಲ್ಲಿ ಸಿಮ್ ತೊಗೊಂಡಿದ್ದು ಎಷ್ಟಾಯಿತು, ಅಲ್ಲಿಂದ ಹೇಗೆ ಗ್ರ್ಯಾಬ್ ಬುಕ್ ಮಾಡ್ಕೊಂಡು ಬಂದ್ವಿ, ಅದಾದಮೇಲೆ ರೂಮ್ ಹೇಗಿದೆ, ರೂಮ್ದು ಲೈಕ್ ಅಮೌಂಟ್ ಎಷ್ಟು ಅಥವಾ ಹೇಗೆ ಬುಕ್ ಮಾಡಿದ್ವಿ, ಯಾವ ಆ್ಯಪಲ್ಲಿ ಬುಕ್ ಮಾಡ್ಬೋದು, ಅದೆಲ್ಲ ಇನ್ಫಾರ್ಮೇಷನ್ ಲೈಕ್ ಡೀಟೇಲ್ ಆಗಿ ಕೊಡ್ತೀವಿ. ಇದು ಒಂದು ಜಸ್ಟ್ ಸ್ಯಾಂಪಲ್ ವಿಡಿಯೋ ಆಗಿತ್ತು. ಸ್ಟಾರ್ಟಿಂಗು ಜಸ್ಟ್ ಏರ್ಪೋರ್ಟಿಂದ ಹೇಗೆ ಬಂದ್ವಿ, ಪುಕೆಟ್ಗೆ ಹೇಗೆ ಬಂದ್ವಿ ಅಂತ. ನೆಕ್ಸ್ಟ್ ಆ್ಯಕ್ಚುಯಲ್ ಬ್ಲಾಗ್ ನೆಕ್ಸ್ಟಿಂದ ಸ್ಟಾರ್ಟ್ ಆಗುತ್ತೆ. ನಮ್ಮ ಜರ್ನಿಲಿ ನೀವು ಕೂಡ ಡಿಜಿಟಲ್ ಆಗಿ ಅಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಫ್ರೆಶ್ ಅಪ್ ಆಗಿ ಬರೋ ಬೈ ಬೈ ಬಾಯ್. ಬಾಯ್ ಬಾಯ್.